ಹೊಸದಾಗಿ ಪಡಿತರ ಅಂಗಡಿಗಳನ್ನ ತೆರೆಯಲು ಅನುಮತಿಯನ್ನ ನೀಡುತ್ತಿದೆ. ಇದರಿಂದ ನಮಗೆ ತೊಂದರೆಯಾಗುತ್ತದೆ ಎಂದು ರಾಜ್ಯಾಧ್ಯಕ್ಷ ಕೃಷ್ಣ ನಾಯ್ಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಇದರಿಂದ ಬರುವ ಲಾಭಾಂಶ ಕಡಿಮೆಯಾಗುತ್ತದೆ. ಹೊಸದಾಗಿ ಅಂಗಡಿ ತೆರೆಯಲು ಅನುಮತಿ ನೀಡಿದರೆ ನಮಗೆ ಮತ್ತಷ್ಟು ನಷ್ಟವಾಗುತ್ತದೆ. ಇದರ ಬದಲು ಇರುವ ಪಡಿತರ ಅಂಗಡಿಗಳಿಗೆ ಮತ್ತಷ್ಟು ಬೇರೆ ಕಾರ್ಡುಗಳನ್ನ ನೀಡುವ ಮೂಲಕ ನಮ್ಮ ಜೀವನಕ್ಕೆ ದಾರಿ ಕಲ್ಪಿಸಬೇಕಿದೆ ಎಂದರು. ಮಿತ್ರರಿಗೆ ಸ್ವಾಗತ ಮತ್ತು ಅವರನ್ನು ಅಭಿನಂದಿಸುತ್ತಾ ನಮ್ಮ ಪತ್ರಕರ್ತರಿಗೆ ಎಲ್ಲರಿಗೂ ಸ್ಪಂದಿಸ್ತಾ ಇವತ್ತು ಸ್ವಾಗತ ಮಾಡ್ತೀನಿ. ಏನಪ್ಪ ಅಂತಂದರೆ, ರಾಜ್ಯದಲ್ಲಿ ಸುಮಾರು ವರ್ಷದಿಂದ ನಾವು ರಾಜ್ಯ ಪಡಿತರ ವಿತರಕ ಕ್ಷೇಮಾಭಿವೃದ್ಧಿ ಸಂಘ ಹೋರಾಟ ಮಾಡ್ತಾ ಬಂದಿದ್ದೀವಿ. ಕಮಿಷನ್ ವಿಚಾರದಲ್ಲಿ ಆಯಿತು, ಆಹಾರಧಾನ್ಯ ಹೆಚ್ಚಳ ಮಾಡೋದ್ರ ವಿಚಾರದಲ್ಲಿ ಆಯಿತು ನಾವು ಹೋರಾಟ ಮಾಡಿದಾಗ ನಮಗೆ ಒಂದು ವರ್ಷದ ಹಿಂದೆ ಮುಖ್ಯಮಂತ್ರಿಗಳು ಕಮಿಷನ್ 125 ಇರೋದ್ರಿಂದ 150 ರೂಪಾಯಿಗೆ ಹೆಚ್ಚಳ ಮಾಡ್ತು. ತದನಂತರ ಏನು DBT ಅಂತ ಏನು ಕೊಡ್ತಾ ಇದ್ರು, ಅದು ಕಾರ್ಡ್ದಾರರಿಗೆ ಸರಿಯಾಗಿ ಮುಟ್ತಾ ಇಲ್ಲ ಅಂತ ಅನ್ನೋದು ಕೂಗು ಭಾಳ ಹೆಚ್ಚು ಕೇಳ್ತಾ ಇರೋದ್ರಿಂದ ಸರ್ವೆ ಮಾಡಿ, ಇಲಾಖೆಯವರು ಸರ್ವೆ ಮಾಡಿದ ಮೇಲೆ ಆಹಾರಧಾನ್ಯ DBTಯನ್ನು ಕ್ಯಾನ್ಸಲ್ ಮಾಡಿ 5 ಕಿಲೋ ಅಕ್ಕಿಯನ್ನು ಹೆಚ್ಚುವರಿ ಅದರ DBT ಬದಲಾಗಿ 10 ಕಿಲೋ ಅಕ್ಕಿಯನ್ನು ಇವಾಗ ಹಂಚ್ತಾ ಇದ್ದಾರೆ.